ಮೊದಲನೇದಾಗಿ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಅಂದರೆ ನನ್ನ ಒಂದು 16 ವರ್ಷದ ರೇಡಿಯೋ ಜರ್ನಿನಲ್ಲಿ ಪ್ರತಿ ಸಲ ಯಾರಾದರೂ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಅವರು ರೇಡಿಯೋಗೆ ಕಮರ್ಷಿಯಲ್ಸ್ ಕ್ಲೋಸ್ ಮಾಡಿದಾರೋ ಇಲ್ವೋ ಸೆಕೆಂಡ್ರಿ. ಹಾರ್ಟ್ಫುಲಿ ಪ್ರತಿ ಸಿನಿಮಾನು 16 ವರ್ಷಗಳಿಂದ ಪ್ರತಿ ಸಿನಿಮಾ ಜೊತೆ ಕೂಡ ನಿಂತ್ಕೊಳ್ಳೋದಕ್ಕೆ ನನಗೆ ಆಸೆ ಇತ್ತು, ನಿಂತಿದ್ದೀನಿ. ಅದು ನನ್ನ ರೇಡಿಯೋ ಜರ್ನಿನಲ್ಲಿ. ಸೊ ಅದಾದ್ಮೇಲೆ ಸಖತ್ ಅಂತ ಶುರು ಮಾಡಿದಾಗ ಅಲ್ಲಿ ಒಂದು ಡಿಜಿಟಲ್ ಒಂದು ಕಲ್ಚರ್ ಒಂದು ನಮ್ಮಲ್ಲಿ ಮಿಸ್ಸಿಂಗ್ ಇತ್ತು. ಅದೇನೋ ಶುರು ಮಾಡೋಣ ಅಂದಾಗ ಒಂದಷ್ಟು ವೆಬ್ ಸೀರೀಸ್ ಅಂತ ಶುರು ಮಾಡಿದ್ವಿ. ಅದಕ್ಕೆ ಊರಿಗೆ ಮುಂಚೆ ಶುರು ಮಾಡಿದೆ, ಅದೊಂದೇ ಪ್ರಾಬ್ಲಮ್ ಆಕ್ಚುಲಿ. ಸೊ ಈಗ ಒಂದು OTT ಬೆಳವಣಿಗೆ ಆಗ್ತಾ ಇದೆ. ಬಟ್ ಆ ಡಿಜಿಟಲ್ ಸಮಯದಲ್ಲಿ ಆಸೆ ಇದ್ದಿದ್ದು ಕೂಡ ಹೊಸ ನಿರ್ದೇಶಕರು ಅಂಡ್ ಹೊಸಬರು ಆಕ್ಟರು ಅಂಡ್ ಹೊಸ ಟೆಕ್ನಿಷಿಯನ್ಸ್ ನ ಹುಟ್ಟಾಕ್ಲಿಕ್ಕೆ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ನಾವು ಮಾಡಿದಂತ ಅಷ್ಟು ವೆಬ್ ಸೀರೀಸ್ಗಳು ಅದಾದ್ಮೇಲೆ ಎಲ್ಲಾ ನಿರ್ದೇಶಕರು ಈಗ ಬಡ್ತಿ ಪಡೆದು ಈಗ ಎಲ್ಲರೂ ಕೂಡ ಮೈನ್ ಸ್ಟ್ರೀಮ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದೊಂದು ಆಸೆ ಸಖತ್ತಲ್ಲಿತ್ತು. ಬಟ್ ಈಗ ಒಂದು ಸಖತ್ತಿಂದ ರೀಸ್ಟಾರ್ಟ್ ಮಾಡಿ ಒಂದು ಮೊದಲನೇ ಸಿನಿಮಾ ಅಂತ ಮಾಡಿದಾಗ ಆಸೆ ಇದ್ದಿದ್ದು ಪ್ರತಿಯೊಬ್ರು ಹೇಳೋದು ಕನ್ನಡದಲ್ಲಿ ಕಾಂಟೆಂಟು ಅಂತಾರಲ್ಲ, ಅಂತವ್ರಿಗೆಲ್ಲ ಒಂದೇ ಒಂದು ಆನ್ಸರು, ಕಾಂಟೆಂಟ್ ಇಲ್ಲಿದೆ. ಇಷ್ಟು ಜನ ಏನ್ ಮಾಡಿದ್ದಾರೆ ಈ ಲಾಸ್ಟ್ 3-4 ವರ್ಷಗಳಲ್ಲಿ ಒಂದು ಗಟ್ ಫೀಲಿಂಗ್ ನಲ್ಲಿ ಅವ್ರು ಮಾಡಿರುವಂತ ವಿಷಯಗಳನ್ನ ನಂಬಿದ್ದಾರೆ. ಅಂದ್ರೆ ಈ ಕತೆ ಇದು ನನ್ನ ಇಮ್ಯಾಜಿನೇಷನ್, ನಾನು ಇದನ್ನ ಪ್ರೆಸೆಂಟ್ ಮಾಡ್ತೀನಿ ಅಂಡ್ ಇದು ನನ್ನ ಸಿನಿಮಾ, ಈ ತರ ಜನಗಳಿಗೆ ನಾನು ತೋರಿಸ್ಬೇಕು ಅಂತ ಆಸೆ. ಈಗ ಅವರು ಆಸೆ ಪಟ್ಟಿದ್ರೆ ಎಲ್ಲರೂ ಕೂಡ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಹೋಗ್ಬೋದಾಗಿತ್ತು. ಬಟ್ ಅದನ್ನ ಬ್ರೇಕ್ ಮಾಡಿ ಇವತ್ತು ಅದಕ್ಕೊಂದು ಆಡಿಯನ್ಸ್ ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು ಹಾರ್ಟ್ಫುಲಿ ಸಖತ್ ಸ್ಟುಡಿಯೋ ಕಡೆಯಿಂದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಸೊ ಎಲ್ಲರೂ ಕೂಡ ಬಂದಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಖುಷಿ ಆಗ್ತಿದೆ. ಅಂದ್ರೆ ಇಷ್ಟು ಜನ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಇದುವರೆಗೂ ನಾವು ನಿಂತಿರ್ಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂಗಳಲ್ಲಿ ಪಾಡ್ಕಾಸ್ಟ್ಗಳಲ್ಲಿ ಒಂದು 3-4 ಜನ ಒಟ್ಟೊಟ್ಟಿಗೆ ಕರೆದು ಆ ಥರದ್ದೇನೋ ಡಿಸ್ಕಷನ್ಸ್ ಆಗಿದೆ. ಬಟ್ ದ ಫ್ಯೂಚರ್ ಆಫ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಲ್ಲಿದೆ. ಒಳ್ಳೆ ಕಥೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೆಲ್ಲ ಈ ತಂಡಗಳಿಂದ ಬರುತ್ತೆ. ಬಿಕಾಸ್ ಇವತ್ತು ನಮ್ಮ ಫಂಕ್ಷನ್ ನಾವು ಟ್ರೈಲರ್ ಬಿಡ್ತೀವಿ, ಅದು ಓಕೆ, ಅದು ಟ್ರೈಲರ್ ಬರುತ್ತೆ, ನೀವು ನೋಡ್ತೀರಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಈ ನಮ್ಮಲ್ಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ, ದೊಡ್ಡ ಸ್ಟಾರು ಚಿಕ್ಕ ಸ್ಟಾರ್ ಅಲ್ಲ, ಇದು ಕಾಂಟೆಂಟು, ಇದು ಮಲ್ಟಿಪ್ಲೆಕ್ಸ್, ಇದು ಮಾಸು, ಇದು ಕ್ಲಾಸು, ಈ ಬೈಫರ್ಕೇಶನ್ ಏನ್ ಇಟ್ಕೊಂಡಿದೀವಿ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದು ಸಿನಿಮಾಗಳನ್ನ ಸಿನಿಮಾ ನೋಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಅದ್ಭುತವಾಗಿರುವಂತಹ ಕಾಂಟೆಂಟ್ ಕೊಡ್ಲಿಕ್ಕೆ ಇಷ್ಟು ತಂಡಗಳು ರೆಡಿ ಇದೆ. ಅಂಡ್ ಅಷ್ಟು ತಂಡಗಳಿಗೆ ಜನಗಳಿಂದ ಬೇಕಾಗಿರೋದು ಒಂದೇ ಒಂದು ನಂಬಿಕೆ. ನಂಬಿ ಇಲ್ಲಿರುವಂತ ಅಷ್ಟು ತಂಡಗಳನ್ನ ನಂಬಿ ಡೆಫಿನೆಟ್ ಆಗಿ ಪ್ರತಿಯೊಬ್ರು ಒಂದು ಒಳ್ಳೆ ಕಾಂಟೆಂಟ್ ಜೊತೆಗೆ ವಾಪಸ್ ನಿಮ್ಮ ಹತ್ರ ಬರ್ತಾರೆ. ಅಂಡ್ ಮತ್ತೊಮ್ಮೆ ಇನ್ನೇನ್ ಹೇಳಿಕ್ ಸಾಧ್ಯ ಇಲ್ಲ. ಸೆಕೆಂಡ್ ಸ್ಟುಡಿಯೋ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನಿಮ್ಮನ್ನೆಲ್ಲ ಇಲ್ಲಿ ನಿಮ್ಮ ಜೊತೆಗೆ ಒಂದು ಟ್ರೈಲರ್ ಲಾಂಚ್ ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ಐ ಥಿಂಕ್ ಸುಮ್ಮನೆ ಅವತ್ತು ಏನೋ ಮಾತಾಡ್ತಾ ಅನ್ಕೊಂಡಿದ್ದು, ಬಟ್ ಕೋಆಪರೇಟ್ ಮಾಡಿ ಎಲ್ಲರೂ ಕೂಡ ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು. ಸೊ ಒಂದು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಒಂದು ಹಾಡು ಕೇಳಿರ್ತೀರಾ. ಸೊ ನೆಕ್ಸ್ಟ್ ಜನರೇಷನ್ ಆಫ್ ಫಿಲ್ಮ್ ಮೇಕರ್ಸ್ ಅಂದ್ರೆ ಫ್ರೆಶ್ನೆಸ್ ಏನ್ ಬೇಕಾಗಿದೆ, ಎಲ್ಲಾ ಮಕ್ಕಳು ಒಟ್ಟಿಗೆ ಬಂದಿದೀವಿ. ಸೊ ಆಲ್ ದಟ್ ನಾವೆಲ್ಲ ಒಟ್ಟಿಗೆ ಕೇಳ್ತಿರುವಂತದ್ದು ನಿಮ್ಮ ಸಪೋರ್ಟ್, ನಿಮ್ಮ ನಂಬಿಕೆ, ಆ ಟ್ರಸ್ಟ್ ಎಲ್ಲಾ ತಂಡಗಳ ಮೇಲೂ ಕೂಡ ಇದ್ರೆ ಡೆಫಿನೆಟ್ಲಿ ಒಳ್ಳೆ ಕಾಂಟೆಂಟ್ ನ ಇನ್ನೂ ಚೆನ್ನಾಗಿರೋ ಕಾಂಟೆಂಟ್ ಜೊತೆಗೆ ವಾಪಸ್ ಬರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.